ಇಲ್ಲ ಸ್ಥಳೀಯ ರಾಜಕಾರಣ ಅಲ್ಲ, ಅದು ಟೋಟಲ್ಲು ಸೆಂಟ್ರಲ್ ಗೌರ್ಮೆಂಟು ಅಂಡರೇ ಬರೋದು. ಅದು ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟು ಸಂಸ್ಥೆ ಕಂಪ್ನಿ ಈ ಥರ ಮಾಡ್ತು, ಆ ಥರ ಮಾಡ್ತು, ಇಷ್ಟು ಕೋಟಿ ಹಗರಣ ಅಷ್ಟು ಕೋಟಿ ಹಗರಣ ಅಂತೇಳಿ ಹಾಕ್ಬಿಡ್ತು. NMDC ಯಾವಾಗ ಸೆಂಟ್ರಲ್ ಗೌರ್ಮೆಂಟು ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಯಾರೂ ಮಾತಾಡ್ತಾ ಇಲ್ಲ. ಯಾಕಂದರೆ ಅದು BJP ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ BJPದಿದೆ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ BJP ಶಾಸಕರಾಗಿರ್ಬೋದು, MP ಆಗಿರ್ಬೋದು, BJP ನಾಯಕರಾಗಿರ್ಬೋದು, ಯಾರೇ ನಾಯಕರಾಗಿರ್ಬೋದು ಒಬ್ಬರು ಧ್ವನಿ ಎತ್ತಾ ಇಲ್ಲ. ಯಾಕಂದರೆ ಅವರು ಏನನ್ನ ಮಾಡಿದ್ರೆ ಅದು ಸರಿ, ಬೇರೆಯವರು ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ತಪ್ಪನ್ನು ತೋರಿಸೋದ್ರಲ್ಲಿ ಅವ್ರು ನಿಶ್ಚಿಂತ ಅಂತ ಹೇಳಿ ಕೇಸ್ ಕೇಸ್ ಹಾಕಿದ್ರು ಅದು ತನಿಖೆ ನಡೀತಿರುತ್ತೆ. ಆದರೆ ಒಂದು ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ಯಾರೇ ತಪ್ಪು ಮಾಡಿರ್ಬೋದು, ಒಂದು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಿರೋವಂಥ ಸಮಸ್ಯೆ ತಪ್ಪು ಮಾಡಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ನಡೆಸೋಂಥ ಸಮಸ್ಯೆ ತಪ್ಪು ಮಾಡಿದ್ರೆ ನಾವು ಧ್ವನಿ ಎತ್ತಬೇಕು. ಯಾಕೆ ಎತ್ತಾ ಇಲ್ಲ ಅಂತಂದರೆ ಅವ್ರು ಏನು ಮಾಡಿದ್ರು ಕರೆಕ್ಟೇ, ಬೇರೆಯವರು ಏನು ಮಾಡಿಲ್ಲ ಅಂದರೂ ಎಲ್ಲ ತಪ್ಪೆ ಅಂತೇಳಿ ಪ್ರಕರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ NMDCಯಿಂದ ವಿತೌಟ್ ಪರ್ಮಿಟ್ ಮಾಲು ಬಳ್ಳಾರಿ ಸ್ಪಾಂಜ್ ಏನಿದೆ ಅದು ಕಾಂಗ್ರೆಸ್ ಮುಖಂಡಂದು ಅದಕ್ಕೆ ಇದಾಗಿದೆ. ಒಂದು ಮಾತು ಹೇಳೋಣ ಅಂತ, ಒಂದು ಮಾತು ಈಗ ಯಾರದೇ ಇರಲಿ, NMDCಯಿಂದ ಈಗ ಏನು ರೂಲ್ಸ್ ಏನು, ವಿತೌಟ್ ಪರ್ಮಿಟು ಯಾವುದನ್ನ ಒಂದು ಕ್ವಾರಿ ಒಂದು ಮೈನ್ಸಿಂದ ಫ್ಯಾಕ್ಟ್ರಿಗೆ ಹೋದರೆ ಆ ಮೈನ್ಸ್ ಸೀಸ್ ಮಾಡಬೇಕು, ಫ್ಯಾಕ್ಟ್ರಿಯನ್ನು ಸೀಸ್ ಮಾಡಬೇಕು. NMDC ಸೀಸ್ ಆಯಿತಾ? ಫ್ಯಾಕ್ಟ್ರಿ ಯಾವನು ತಗೊಂಡಿದ್ದಾನೆ ಅವನು ಸೀಸ್ ಆಯಿತಾ? ಮಾಡಿದ್ರೆಲ್ಲ ಗೊತ್ತಾಗುತ್ತೆ. NMDC ಸೀಸ್ ಮಾಡೋ ಶಕ್ತಿ ಯಾರಿಗಿಲ್ಲ. ಮಾತಾಡೋಕ್ಕೆ ನಮ್ಮ ಈಗ ಏನನ್ನು ಮಾತಾಡಿದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಇವ್ರು ಮಾತಾಡಿದ್ದಾರೆ ಅಂತೇಳಿ ಎಲ್ಲರೂ ನಮ್ಮ ಮೇಲೆ ಬೀಳ್ತಾರೆ. ಯಾರು ಎಷ್ಟು ಮಂದಿ ಬಿದ್ದರೂ ನಾವೇನು ತಲೆ ಕೆಡಿಸ್ಕೊಳೋರೆಲ್ಲ ಮಾತಾಡ್ತಾನೆ ಇರ್ತೀವಿ. ಅನ್ಯಾಯ ವಿರುದ್ಧನೇ ಮಾತಾಡ್ಬೇಕು ನಾವು ಜನಪ್ರತಿನಿಧಿಗಳು ಅಂದಮೇಲೆ. ಈ ಥರ ಬೇರೆ ಇದೇ ಪ್ರೈವೇಟ್ ಆಗಿರ್ಬೋದು ಯಾರನ್ನ ಮಾಡಿದರೆ, ಏನನ್ನ ವಿತೌಟ್ ಪರ್ಮಿಟಲ್ಲಿ ಯಾರನ್ನ ಕಳಿಸಿದ್ರೆ ಮೈನೋನರ್ಸು, ಅವ್ರಿಗೆ ಪೆನಾಲ್ಟಿಗಳು ಹಾಕಿ ಅವ್ರನ್ನ ಇಷ್ಟೊತ್ತಿಗೆ ಅವ್ರ ಮೈನಿಂಗ್ ಲೀಸೇ ಕ್ಯಾನ್ಸಲ್ ಮಾಡ್ತಿದ್ರು. NMDC ಅಂದಿದ ತಕ್ಷಣ ಯಾರು ಮಾತಾಡಲ್ಲ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಇಲ್ಲ ಸ್ಥಳೀಯ ರಾಜಕಾರಣ ಅಲ್ಲ, ಅದು ಟೋಟಲ್ಲು ಸೆಂಟ್ರಲ್ ಗೌರ್ಮೆಂಟು ಅಂಡರೇ ಬರೋದು. ಅದು ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟು ಸಂಸ್ಥೆ ಕಂಪ್ನಿ ಈ ಥರ ಮಾಡ್ತು, ಆ ಥರ ಮಾಡ್ತು, ಇಷ್ಟು ಕೋಟಿ ಹಗರಣ ಅಷ್ಟು ಕೋಟಿ ಹಗರಣ ಅಂತೇಳಿ ಹಾಕ್ಬಿಡ್ತು. NMDC ಯಾವಾಗ ಸೆಂಟ್ರಲ್ ಗೌರ್ಮೆಂಟು ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಯಾರೂ ಮಾತಾಡ್ತಾ ಇಲ್ಲ. ಯಾಕಂದರೆ ಅದು BJP ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ BJPದಿದೆ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ BJP ಶಾಸಕರಾಗಿರ್ಬೋದು, MP ಆಗಿರ್ಬೋದು, BJP ನಾಯಕರಾಗಿರ್ಬೋದು, ಯಾರೇ ನಾಯಕರಾಗಿರ್ಬೋದು ಒಬ್ಬರು ಧ್ವನಿ ಎತ್ತಾ ಇಲ್ಲ. ಯಾಕಂದರೆ ಅವರು ಏನನ್ನ ಮಾಡಿದ್ರೆ ಅದು ಸರಿ, ಬೇರೆಯವರು ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ತಪ್ಪನ್ನು ತೋರಿಸೋದ್ರಲ್ಲಿ ಅವ್ರು ನಿಶ್ಚಿಂತ ಅಂತ ಹೇಳಿ ಕೇಸ್ ಹಾಕಿದ್ರು ಅದು ತನಿಖೆ ನಡೀತಿರುತ್ತೆ. ಆದರೆ ಒಂದು ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ಯಾರೇ ತಪ್ಪು ಮಾಡಿರ್ಬೋದು, ಒಂದು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಿರೋವಂಥ ಸಮಸ್ಯೆ ತಪ್ಪು ಮಾಡಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ನಡೆಸೋಂಥ ಸಮಸ್ಯೆ ತಪ್ಪು ಮಾಡಿದ್ರೆ ನಾವು ಧ್ವನಿ ಎತ್ತಬೇಕು. ಯಾಕೆ ಎತ್ತಾ ಇಲ್ಲ ಅಂತಂದರೆ ಅವ್ರು ಏನು ಮಾಡಿದ್ರು ಕರೆಕ್ಟೇ, ಬೇರೆಯವರು ಏನು ಮಾಡಿಲ್ಲ ಅಂದರೂ ಎಲ್ಲ ತಪ್ಪೆ ಅಂತೇಳಿ ಪ್ರಕರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ NMDCಯಿಂದ ವಿತೌಟ್ ಪರ್ಮಿಟ್ ಮಾಲು ಬಳ್ಳಾರಿ ಸ್ಪಾಂಜ್ ಏನಿದೆ ಅದು ಕಾಂಗ್ರೆಸ್ ಮುಖಂಡಂದು ಅದಕ್ಕೆ ಇದಾಗಿದೆ. ಒಂದು ಮಾತು ಹೇಳೋಣ ಅಂತ, ಒಂದು ಮಾತು ಈಗ ಯಾರದೇ ಇರಲಿ, NMDCಯಿಂದ ಈಗ ಏನು ರೂಲ್ಸ್ ಏನು, ವಿತೌಟ್ ಪರ್ಮಿಟು ಯಾವುದನ್ನ ಒಂದು ಕ್ವಾರಿ ಒಂದು ಮೈನ್ಸಿಂದ ಫ್ಯಾಕ್ಟ್ರಿಗೆ ಹೋದರೆ ಆ ಮೈನ್ಸ್ ಸೀಸ್ ಮಾಡಬೇಕು, ಫ್ಯಾಕ್ಟ್ರಿಯನ್ನು ಸೀಸ್ ಮಾಡಬೇಕು. NMDC ಸೀಸ್ ಆಯಿತಾ? ಫ್ಯಾಕ್ಟ್ರಿ ಯಾವನು ತಗೊಂಡಿದ್ದಾನೆ ಅವನು ಸೀಸ್ ಆಯಿತಾ? ಮಾಡಿದ್ರೆಲ್ಲ ಗೊತ್ತಾಗುತ್ತೆ. NMDC ಸೀಸ್ ಮಾಡೋ ಶಕ್ತಿ ಯಾರಿಗಿಲ್ಲ. ಮಾತಾಡೋಕ್ಕೆ ನಮ್ಮ ಈಗ ಏನನ್ನು ಮಾತಾಡಿದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಇವ್ರು ಮಾತಾಡಿದ್ದಾರೆ ಅಂತೇಳಿ ಎಲ್ಲರೂ ನಮ್ಮ ಮೇಲೆ ಬೀಳ್ತಾರೆ. ಯಾರು ಎಷ್ಟು ಮಂದಿ ಬಿದ್ದರೂ ನಾವೇನು ತಲೆ ಕೆಡಿಸ್ಕೊಳೋರೆಲ್ಲ ಮಾತಾಡ್ತಾನೆ ಇರ್ತೀವಿ. ಅನ್ಯಾಯ ವಿರುದ್ಧನೇ ಮಾತಾಡ್ಬೇಕು ನಾವು ಜನಪ್ರತಿನಿಧಿಗಳು ಅಂದಮೇಲೆ. ಈ ಥರ ಬೇರೆ ಇದೇ ಪ್ರೈವೇಟ್ ಆಗಿರ್ಬೋದು ಯಾರನ್ನ ಮಾಡಿದರೆ,
ಏನನ್ನ ವಿತೌಟ್ ಪರ್ಮಿಟಲ್ಲಿ ಯಾರನ್ನ ಕಳಿಸಿದ್ರೆ ಮೈನ್ ಓನರ್ಸು ಅವ್ರಿಗೆ ಪೆನಾಲ್ಟಿಗಳು ಹಾಕಿ ಅವ್ರನ್ನ ಇಷ್ಟೊತ್ತಿಗೆ ಅವ್ರ ಮೈನಿಂಗ್ ಲೀಸೇ ಕ್ಯಾನ್ಸಲ್ ಮಾಡ್ತಿದ್ರು. NMDC ಅಂದಿದ ತಕ್ಷಣ ಯಾರು ಮಾತಾಡಲ್ಲ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.